ಶ್ರೀ ಅಮರನಾಥ 12 ಶಕ್ತಿಪೀಠಗಳಲ್ಲಿ ಒಂದಾದ ಈ ಕ್ಲಿಷ್ಟಕರ ಯಾತ್ರೆಯ ಕಿರುಪರಿಚಯ ಹಾಗೂ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಮಸ್ತೆ, ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್. ನಾನು ಸುಧಾ. ಜಮ್ಮುವಿನ ರಾಜಧಾನಿ ಶ್ರೀನಗರದಿಂದ ಸೋನ್ಮಾರ್ಗ್ ಮಾರ್ಗವಾಗಿ ಬಾಲ್ಟಾಲ್ ಬೇಸ್ ಕ್ಯಾಂಪ್ಗೆ ಪ್ರಯಾಣ. ಇದು ರಸ್ತೆ ಮಾರ್ಗ, ಶಾರ್ಟ್ ರೂಟು, ಆದರೆ ಕ್ಲಿಷ್ಟಕರ, ಸ್ವಲ್ಪ ಅಪಾಯಕಾರಿ ಕೂಡ. ಬಸ್ ಹೋಗಲ್ಲ, ಟಿ ಅಥವಾ ಈ ರೀತಿ ವಾಹನದಲ್ಲಿ ಹೋಗಬೇಕಾಗತ್ತೆ. ಈ ರೂಟಲ್ಲಾದರೆ ಈ ಯಾತ್ರೆನ 2 ದಿವಸದಲ್ಲಿ ಕಂಪ್ಲೀಟ್ ಮಾಡಬಹುದು. ಇನ್ನೊಂದು ಲಾಂಗ್ ರೂಟ್ ವಯಾ ಪೆಹಲ್ಗಾಮ್ 3 ರಿಂದ 5 ದಿವಸ ಬೇಕಾಗತ್ತೆ ಒನ್ ವೇನೆ, ಆದರೆ ಇದಕ್ಕಿಂತ ಸ್ವಲ್ಪ ಆರಾಮಾಗಿರುತ್ತೆ ಅಂತ ಹೇಳ್ತಾರೆ. ಸೋನ್ಮಾರ್ಗಿಂದ ಬಾಲ್ಟಾಲ್ ಹಾಗೆ ಅಮರ್ನಾಥ್ವರೆಗೂ ಇದೇ ರೀತಿಯ ಮನೋಹರವಾದ ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು. ಈ ನದಿಯಂತೂ ಉದ್ದಕ್ಕೂ ನಮ್ಮ ಜೊತೆನೇ ಸಾಗತ್ತೆ. ಪರ್ವತದ ಮೇಲೆ ಅಲ್ಲಲ್ಲೇ ಐಸ್ನ ಕಾಣಬಹುದು. ಅದು ಎಷ್ಟೇ ಬಿಸಿಲಿದ್ರೂ ಪೂರ್ತಿಯಾಗಿ ಕರಗೋದಿಲ್ಲ. ಮಾರ್ಗ ಮಧ್ಯದಲ್ಲೇ ಈ ರೀತಿ ಐಸ್ ಇರುವ ಸ್ಥಳ ಸಿಕ್ಕತ್ತೆ. ಇಲ್ಲಿ ಬೈಕ್ ರೈಡ್ ಇದೆ, ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ 3/4 ದೂರದವರೆಗೂ ಬಿಡ್ತಾರೆ. ಅಲ್ಲಿ ಐಸಲ್ಲಿ ಸ್ವಲ್ಪ ಸಮಯ ಕಳಿಬಹುದು, ಹಾಗೆ ಫೋಟೋಸ್ ಮತ್ತು ವಿಡಿಯೋ ಚಿತ್ರೀಕರಣ ಮಾಡಿಸ್ಕೊಳ್ಬಹುದು. ಎಲ್ಲ ಸೇರಿ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಕಣಿವೆಗಳ ನಾಡು ಅಂತಲೇ ಪ್ರಸಿದ್ಧಿಯಾಗಿರುವ ಜಮ್ಮು ಮತ್ತು ಕಾಶ್ಮೀರದ ಕಣಿವೆಗಳ ಸೊಬಗನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಯಾತ್ರೆ ಜೂನಿಂದ ಆಗಸ್ಟ್ವರೆಗೂ ಮಾತ್ರ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮಾತ್ರ ಅಲ್ಲಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕಾಶ್ಮೀರ್ ಶಾಲ್ಸು, ಮಣಿಗಳು, ರುದ್ರಾಕ್ಷಿಗಳನ್ನ ಮಾರ್ತಾರೆ. ಅದು ಬಿಟ್ಟರೆ ಯಾವುದೇ ಮನೆ ಆಗಲಿ ಹೋಟೆಲ್ಸ್ ಆಗಲಿ ಇರೋದಿಲ್ಲ. ಆದರೆ ಊರು, ಜಾತಿ, ಧರ್ಮ ಅನ್ನೋ ಭೇದ ಇಲ್ಲದೆ ಯಾತ್ರಾರ್ಥಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಇರುತ್ತೆ. ಅದನ್ನು ಲಂಗರ್ ಅಂತಾರೆ. ಯಾರು ಬೇಕಾದರೂ ಹೋಗಿ ಊಟ ಮಾಡಬಹುದು. ಬಾಲ್ಟಾಲ್ ಬೇಸ್ ಕ್ಯಾಂಪ್ಗೆ ತಲುಪಿ ಟೆಂಟ್ ಸೇರ್ಕೊಂಡಿದ್ದಾಯಿತು. ರಾತ್ರಿ ಊಟಕ್ಕೆ ಹೋದಾಗ ಒಂದು ಲಂಗರ್ನಲ್ಲಿ ಶಿವಪಾರ್ವತಿಯ ನೃತ್ಯ ಪ್ರದರ್ಶನ ಕೂಡ ಇತ್ತು. ಅದರ ಕೆಲವು ತುಣುಕುಗಳನ್ನ ನೋಡಬಹುದು. ಇದು ನಾವು ಇದ್ದಂಥ ಟೆಂಟ್ನ ಹಿಂಭಾಗದ ದೃಶ್ಯ. ಈ ಬೇಸ್ ಕ್ಯಾಂಪಿಂದ ಅಮರನಾಥ್ ಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಕಾಲ್ನಡಿಗೆ, ಕುದುರೆ, ಪಾಲ್ಕಿ ಅಂದರೆ ಡೋಲಿ ಅಂತಲೂ ಕರೀತಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿನ ಚಳಿ, ಗಾಳಿ, ಮಳೆ ಎಲ್ಲದಕ್ಕೂ ಸಿದ್ಧವಾಗಿರಬೇಕಂತ ಅದಕ್ಕೆ ತಕ್ಕಂತೆ ಉಡುಪನ್ನು ಧರಿಸಿ ಬೆಳಗಿನ ಜಾವನೇ 2:30ಕ್ಕೆ ಸಿದ್ಧವಾದರೂ ಕೂಡ ಮಳೆ ಬರ್ತಿದ್ದ ಕಾರಣ ಸುಮಾರು 4:45ವರೆಗೆ ಹೊರಟಿದ್ದು. ಈ ನಡುವೆ ಸೆಕ್ಯೂರಿಟಿ ಚೆಕಿಂಗ್ ಕೂಡ ಆಯಿತು. ಗುಂಪಿನವರು ಹೆಚ್ಚು ಕಡಿಮೆ ಒಂದೇ ಟೈಮ್ಗೆ ಹೊರಟ್ರು ದಾರಿಲಿ ಒಬ್ರಿಗೊಬ್ರು ಸಿಕ್ಕೋದೇ ಇಲ್ಲ. ಕುದುರೆನ ನಡ್ಸ್ಕೊಂಡು ಹೋಗೋರಾಗಲಿ, ಡೋಲಿನ ಹೊರೋರಾಗಲಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಬಿಡುವವರೆಗೂ ಅವ್ರದ್ದೇ ಜವಾಬ್ದಾರಿಯಾಗಿರುತ್ತೆ. ಅಲ್ಲಿ ಯಾತ್ರಾರ್ಥಿಗಳು ಕುದುರೆ ಮೇಲೆ ಹೋಗ್ತಿರೋದು ನೋಡ್ತಿದ್ದೀರಾ. ಅವ್ರದ್ದೇ ಬೇರೆ ಮಾರ್ಗ, ನಮ್ಮದೇ ಡೋಲಿಯವ್ರದ್ದೇ ಬೇರೆ ಮಾರ್ಗ. ಡೋಲಿ ಹೊರುವ 4 ಜನರಲ್ಲಿ ಇವರು ಒಬ್ಬರು ನನ್ನ ಪಕ್ಕದಲ್ಲಿ ನಿಂತಿರೋರು. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಮಳೆ ಬಂದಿದ್ದ ಕಾರಣ ಡೋಲಿನ ನಿಲ್ಲಿಸ್ಬಿಟ್ರು. ಮಳೆ ಬರ್ತಿರೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋ ಕಾರಣ ತಿಳಿಸಿದ್ದಾರೆ ಅಂತ ಅನೌನ್ಸ್ ಆಯಿತು. ಸುಮಾರು 3/4 ಗಂಟೆ ಅಲ್ಲೇ ಇದ್ವಿ ಅನಿಸುತ್ತೆ.
ಮಳೆ ನಿಲ್ಲಿಲ್ಲ ಅಂದರೆ ಇವತ್ತು ಬಿಡೋದಿಲ್ಲ, ಮತ್ತೆ ನಾಳೆ ಬರಬೇಕಾಗತ್ತೆ ಅಂತ ನಮ್ಮ ಡೋಲಿಯವರು ಹೇಳಿದಾಗ ಸ್ವಲ್ಪ ಆತಂಕನೇ ಆಯಿತು. ಪುಣ್ಯಕ್ಕೆ ಮಳೆ ನಿಂತು ಸ್ವಲ್ಪ ಬಿಸಿಲು ಬಂತು, ನಮ್ಮನ್ನು ಮುಂದೆ ಹೋಗಕ್ಕೆ ಬಿಟ್ಟರು. ಆದರೆ ತುಂಬ ನೂಕು ನುಗ್ಲು. ಸ್ವಲ್ಪ ದೂರ ಬಂದ ಮೇಲೆ ಟೀ ಕುಡಿಯೋದಕ್ಕೆ ನಿಲ್ಲಿಸಿದ್ದಾರೆ. ಹಾಗಾಗಿ ನನ್ನ ಕ್ಯಾಮ್ರಾಗೆ ಕೆಲಸ ಕೊಡ್ತಿದ್ದೀನಿ. ಅಲ್ಲಲ್ಲಿ ಸಣ್ಣ ಪುಟ್ಟ ಟೀ ಸ್ಟಾಲ್ ಇರುತ್ತೆ. ಕೂಲ್ ಡ್ರಿಂಕ್ಸ್, ಬಿಸ್ಕೆಟ್ಸ್, ಬಾಳೆಹಣ್ಣು ಈ ರೀತಿ ಅಂಥದ್ದು ಮಾತ್ರ ಸಿಕ್ಕತ್ತೆ, ಇನ್ನೇನು ಇರೋಲ್ಲ. ಒಂದು ಸೀಟ್ ಅಥವಾ ಚೇರ್ಗೆ 4 ಬಿದಿರಿನ ಬೊಂಬನ್ನ ಕಟ್ಟಿರ್ತಾರೆ. ಇದೇ ಡೋಲಿ. ಚೇರ್ನ ಎರಡೂ ಕೈಯಲ್ಲಿ ಹಿಡಿದುಕೊಂಡೇ ಇರಬೇಕು, ಬಿಟ್ಟರೆ ಬೀಳ್ತೀವಿ. ಅವರು ಕೂಡ ಆಗಾಗ ಕೈ ಮತ್ತು ಭುಜ ಬದಲಾಯಿಸ್ತಾ ಇರ್ತಾರೆ. ಸೊಯ್ಯಿ ಅಂತ ಒಂದೇ ಸತಿ ತಿರುಗಿಬಿಡ್ತಾರೆ ಕೂಡ. ಕಿರಿದಾದ ಹಳ್ಳ ಕೊಳ್ಳ ಇರುವಂಥ ಏರಿಳಿತದ ದುರ್ಗಮವಾದ ರಸ್ತೆ. ಮಳೆ ಬಿದ್ದರೆ ಜಾರುತ್ತೆ. ಒಟ್ಟಿನಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡೋಗಿ ಬರೋ ಇವರ ಶ್ರಮ ಶ್ಲಾಘನೆ ಮಾಡುವಂಥದ್ದು. ಗುಹೆ ಹತ್ರ ಬರ್ತಾ ಇದ್ದೀವಿ. ಈ ಎಲ್ಲ ದೃಶ್ಯಗಳನ್ನ ವಿಡಿಯೋ ಮಾಡಬೇಕಂತ ಆಸೆ, ಆದರೆ ಏನು ಮಾಡೋದು, ಡೋಲಿಯಲ್ಲಿ ಕೂತಿದ್ದೀನಿ, ಕೈ ಬಿಡೋ ಹಾಗಿಲ್ಲ. ಆದರೂ ಧೈರ್ಯ ಮಾಡಿ ಬ್ಯಾಗಿಂದ ಒಂದೇ ಕೈಯಿಂದ ಮೊಬೈಲ್ನ ತೆಗೆದುಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಮೊಬೈಲ್ ಜಾರ್ತಾ ಇದೆ, ಸಾವರ್ಸ್ಕೊಂಡು ಮಾಡ್ತಾ ಇದ್ದೀನಿ. ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಶೇಕ್ ಆಗ್ತಿದೆ. ಪ್ರಯಾಣ ಮಾಡ್ತಾನೇ ಇದ್ದೀವಿ. $12,400 ಅಡಿ ಎತ್ತರದಲ್ಲಿದ್ದೀವಿ. 5,000 ವರ್ಷಗಳಷ್ಟು ಹಳೆಯದಾದ ಈ ಸ್ಥಳವನ್ನ ಮೊದಲಿಗೆ ಕಂಡಿದ್ದು ಭೃಗು ಮಹರ್ಷಿ ಅನ್ನೋ ಪ್ರತೀತಿ ಇದೆ. ಇಷ್ಟು ಎತ್ತರದಲ್ಲಿರೋ ಗುಹೆ 75 ಅಡಿ ಎತ್ತರ ಇದ್ದು ವಿಶಾಲವಾಗಿದೆ. ಇನ್ನು ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ಶಿವ ಪಾರ್ವತಿಗೆ ಜೀವನ ಮತ್ತು ಅಮರತ್ವದ ರಹಸ್ಯ ತಿಳಿಸಿದ ಸ್ಥಳ. ಜನಸಂದಣಿ ನೋಡ್ತಾ ಇದ್ದೀರಾ, ದಿವಸಕ್ಕೆ ಸಾವಿರಾರು ಯಾತ್ರಾರ್ಥಿಗಳು ಬರ್ತಾರೆ. ಕ್ಷೇತ್ರಕ್ಕೆ ಹತ್ರ ಆಗ್ತಾ ಇದ್ದೀವಿ. ಇಲ್ಲಿ ಹರಿತಾ ಇರೋ ನದಿ ಅಮರಾವತಿ. ಇನ್ನು ಎಷ್ಟು ದೂರ ಹೋಗಬೇಕು ಅಂದ್ಕೊಂಡು ಕೊನೆಗೂ ತಲುಪಿದ್ವಿ. ಈಗ ಅಂದಾಜು ಮಧ್ಯಾಹ್ನ 1 ಗಂಟೆ ಇರಬೇಕು. ಇಲ್ಲಿಗೆ ಡೋಲಿ ಅಥವಾ ಕುದುರೆ ಪ್ರಯಾಣ ನಿಲ್ಲುತ್ತೆ. ಇಲ್ಲಿಂದ 400 ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ಗುಹೆ ಸಿಕ್ಕತ್ತೆ. ಇಲ್ಲಿ ಶಿವನನ್ನ ಹಿಮದಲ್ಲಿ ಲಿಂಗರೂಪಿಯಾಗಿ ನೋಡಬಹುದು, ಅರ್ಥಾತ್ ಹಿಮಲಿಂಗ. ಸಾಮಾನ್ಯವಾಗಿ 11 ಅಡಿ ಎತ್ತರ ಹಿಮಲಿಂಗದಾಕಾರದಲ್ಲಿ ರೂಪುಗೊಳ್ಳುತ್ತೆ. ಆದರೆ ನಾವು ನೋಡಬೇಕಾದ್ರೆ ಆಲ್ಮೋಸ್ಟ್ ಕರಗಿತ್ತು.
ಸುಮಾರು 2-3 ಅಡಿ ಇತ್ತು ಅನಿಸುತ್ತೆ. ಅದಕ್ಕೆ ಕಾರಣ ಸುತ್ತಮುತ್ತ ಇರುವಂಥ ಪ್ರದೇಶದ ಉಷ್ಣಾಂಶ. ಹಾಗೆ ಅದೇ ಗುಹೆಯಲ್ಲಿ ಅದೇ ರೀತಿ ಚಿಕ್ಕದಾದ 2 ಹಿಮಲಿಂಗಗಳನ್ನು ಕಾಣಬಹುದು. ಒಂದು ಪಾರ್ವತಿ, ಮತ್ತೊಂದು ಗಣೇಶ. 2-3 ನಿಮಿಷದ ದರ್ಶನ ಅಷ್ಟೇ. ತಿರುಪತಿ ರೀತಿ ದಿವಸಕ್ಕೆ ಇಷ್ಟು 1000 ಯಾತ್ರಾರ್ಥಿಗಳು ದರ್ಶನ ಮಾಡ್ಬೋದು ಅಂತ ಇರುತ್ತೆ. ಮತ್ತು ಇಲ್ಲಿಗೆ ಬಂದವರು ಅದೇ ದಿನ ವಾಪಸ್ ಆಗಬೇಕಾಗತ್ತೆ. ಇಲ್ಲಿ ಉಳ್ಕೊಳ್ಳೋ ಅವಕಾಶ ಇಲ್ಲ. ಹಾಗಾಗಿ ಗುಹೆಯ ಬಳಿ 2 ಪಾರಿವಾಳಗಳು ಹಾರಾಡೋದನ್ನ ಕಾಣಬಹುದು. ಅದು ಶಿವ ಪಾರ್ವತಿಯ ಸಂಕೇತ ಅಂತ ಹೇಳ್ತಾರೆ. ಮತ್ತೆ ನಾನು ಟೆಂಟ್ಗೆ ವಾಪಸ್ ಆದಾಗ ಸಂಜೆ 6 ಗಂಟೆ ಆಗಿತ್ತು. ಕೆಲವರೆಲ್ಲ ರಾತ್ರಿ 8-9 ಗಂಟೆಗೆ ಬಂದ್ರು. ಒಂದು ರೀತಿ ಸಾಹಸನೇ ಸರಿ. ದೇವರ ದಯೆ, ಸುರಕ್ಷಿತವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಿಮ್ಮಲ್ಲಿ ಯಾರಾದರೂ ಅಮರನಾಥ್ಗೆ ಹೋಗಿ ಬಂದಿದ್ರೆ ಖಂಡಿತ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.